ಧನುಸ್ಸು ರಾಶಿಯವರಿಗೆ ಜನ್ಮಕಾಲದಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ತಗೊಂಡು ಹೋದರೆ ಈ ವರ್ಷದಲ್ಲಿ ಜನ್ಮದಿಂದ 3ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ಮತ್ತು ಶುಕ್ರ ಇದ್ದಾನೆ. ಅದಕ್ಕೋಸ್ಕರವಾಗಿ ಮತ್ತು ಧನುಸ್ಸು ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಅಥವಾ ಧನುಸ್ಸು ರಾಶಿ ಅಥವಾ ಮಕರ ರಾಶಿಯಲ್ಲಿ ಆಗ್ತಕ್ಕಂಥದ್ರೆ ಎರಡೂ ಕೂಡ ರಾಶಿ ಆಗೋದಕ್ಕೋಸ್ಕರವಾಗಿ ಉತ್ತರಾಷಾಢ ನಕ್ಷತ್ರದ 2 ದ್ವಿಸ್ವಭಾವ ರಾಶಿಯಲ್ಲಿ ವರ್ಷ ಉತ್ಪನ್ನ ಆಗ್ತಾಯಿದೆ. ಇವತ್ತು ವರ್ಷ ಯಾವಾಗಲೂ ಒಂದು ಯಾವುದೇ ರೀತಿ ಕೃತಿಕಾ ನಕ್ಷತ್ರ ಮೇಷರಾಶಿ ಆಯಿತು ಅಂದರೆ ಮೇಷಲಗ್ನ ಮೇಷರಾಶಿಯಲ್ಲೇ ಉತ್ಪನ್ನ ಆಗುತ್ತೆ. ಆದರೆ ಈ ವರ್ಷ ಹಾಗಾಗಿಲ್ಲ. ಏನಾಗಿದೆ, ಉತ್ತರಾಷಾಢ ನಕ್ಷತ್ರ ಮಕರ ಧನುಸ್ಸು ರಾಶಿ 2 ರಾಶಿಯಲ್ಲೂ ಉತ್ಪನ್ನ ಆಗೋದಕ್ಕೋಸ್ಕರವಾಗಿ ಪ್ರಾರಂಭ ಆಗೋದಕ್ಕೋಸ್ಕರವಾಗಿ ಸ್ವಲ್ಪ ಅಲ್ಲೋಲ ಕೊಲ್ಲೋಲ ದ್ವಿಸ್ವಭಾವ ರಾಶಿಗಳು ಅಂದರೆ ಆ ಕಡೆಗೆ 6ಕ್ಕೆ ಇರಲ್ಲ 3ಕ್ಕೆ ಇಳಿಯಲ್ಲ ಹಾಗಿರುವಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಧನುಸ್ಸು ರಾಶಿಯವರಿಗೆ ಗುರು ಕೂಡ ದೃಷ್ಟಿ ಆಗೋದಕ್ಕೋಸ್ಕರವಾಗಿ ಗುರುವಿನ ದೃಷ್ಟಿ ಆಗೋದಕ್ಕೋಸ್ಕರವಾಗಿ ಗುರು ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೋಸ್ಕರವಾಗಿ ಅಂದರೆ ವರ್ಷದ ಉದಯ ದಿವಸದಲ್ಲಿ ಇರತಕ್ಕಂಥ ಗುರುವಿನ ದೃಷ್ಟಿ ಬಂದುಬಿಟ್ಟು 6ನೇ ಮನೆ ಆಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಶತ್ರುಗಳು, ಆರೋಗ್ಯ ಸಮಸ್ಯೆಗಳು, ರೋಗ ಸ್ಥಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದಾಗುತ್ತೆ. ಸಮಾಧಾನ ಚಿತ್ತರಾಗಿರಿ. ಆದಷ್ಟು ದೇವಿ ದೇವತೆಗಳ ಆರಾಧನೆ ಮಾಡ್ಕೊಂಡು ಹೋಗಿ ವಿಷ್ಣುವಿನ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಹಾಗೆ ನಿಮ್ಮ ಹೊರಗಡೆ ಯಾವುದೇ ರೀತಿ ಕೆಲಸವನ್ನು ಹೋಗಬೇಕಾದ್ರೆ ಕೈ ಮೇಲೆ 26 ಬರ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಾದ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಸಂವತ್ಸರ, ಈ ಒಂದು ವರ್ಷ ಪೂರ್ತಿಯಾಗಿ ಕೊಡ್ತಕ್ಕಂಥದ್ದಾಗತ್ತೆ.